ಇನ್ನು ಯಾದಗಿರಿಯಲ್ಲಿ ಭೀಮಾ ನದಿಯ ಭೀಕರ ಪ್ರವಾಹ. ಭೀಮಾ ನದಿಯ ಪ್ರವಾಹದಿಂದಾಗಿ ಜನ ಈಗಾಗಲೇ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಪ್ರವಾಹದ ನೀರಲ್ಲಿ ಕೊಚ್ಚಿ ಹೋದಂತಹ ಕುಂಬಾರರ ಬದುಕು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಾಯ್ಕಲ್ ಗ್ರಾಮದ ಕುಂಬಾರ ಕುಟುಂಬ ನೀರಲ್ಲಿ ಕೊಚ್ಚಿ ಹೋದಂತಹ ಮಣ್ಣಿನ ದೀಪಗಳು, ಮಡಿಕೆಗಳು, ದೀಪಾವಳಿ ಹಬ್ಬಕ್ಕೆ ಅಂತ ನೂರಾರು ದೀಪಗಳನ್ನ ಮಾಡಿಟ್ಟಿದ್ದಂತಹ ಕುಟುಂಬ, ಬದುಕಿಗೆ ಆಸರೆಯಾಗಿದ್ದ ಮಡಿಕೆ ಮತ್ತು ದೀಪಗಳು ಸಂಪೂರ್ಣ ನಾಶ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ನೀರಲ್ಲಿ ಕೊಚ್ಕೊಂಡು ಹೋಗಿದೆ, ತೇಲ್ತಾ ಇದೆ. ದೀಪಾವಳಿ ಇನ್ನೇನು ಹತ್ರ ಬರ್ತಾ ಇದೆ. ದೀಪಾವಳಿಗೋಸ್ಕರ ಮಣ್ಣಿನ ಮಡಕೆ, ದೀಪ ಎಲ್ಲವನ್ನ ರೆಡಿ ಮಾಡಿಟ್ಟಿದ್ರು. ನೂರಾರು ಮಡಿಕೆ ಮತ್ತು ದೀಪಗಳಿದ್ವು, ಆದ್ರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದದ್ದು ಇದು. ಕಷ್ಟಪಟ್ಟು ಮಣ್ಣಿನ ದೀಪಗಳನ್ನ ಮಾಡಿಟ್ಟಿದ್ರು, ಮಡಿಕೆಗಳನ್ನ ಮಾಡಿಟ್ಟಿದ್ರು. ಆದ್ರೆ ಆಸರೆಯಾಗಿದ್ದಂತಹ ಈ ಮಡಿಕೆಗಳು, ದೀಪಗಳು ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಕುಂಬಾರರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ನಾಯ್ಕಲ್ ಗ್ರಾಮದ ಕುಂಬಾರ ಕುಟುಂಬ ಇದು. ಮಣ್ಣಿನ ದೀಪ, ಮಡಿಕೆಗಳು ನೀರಲ್ಲಿ ತೇಲ್ತಾ ಇರೋದನ್ನ ನೋಡ್ಬೋದು ನೀವು. ದೀಪಾವಳಿ ಹಬ್ಬಕ್ಕೆ ಅಂತ ರೆಡಿ ಮಾಡಿಟ್ಟಿದ್ರು. ಒಳ್ಳೆ ಮಾರಾಟ ಆಗತ್ತೆ, ಒಳ್ಳೆ ಹಣ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಕುಟುಂಬ ಈಗ ಕಂಗಾಲಾಗಿದೆ. ಭೀಮಾ ನದಿಯ ರಣಭೀಕರ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ಜನ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಮಡಿಕೆ ಹಾಗೂ ದೀಪ ಮಾಡೋದ್ರ ಮೂಲಕವಾಗಿ ಬೆಳಕು ನೀಡುತ್ತಿದ್ದ ಕುಂಬಾರರ ಬದುಕು ಈಗ ಸಂಪೂರ್ಣವಾಗಿ ಕತ್ತಲು ಆವರಿಸಿರ್ತಕ್ಕಂಥದ್ದು. ಇಡೀ ಬದುಕು ಈಗ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇರ್ತೀವಿ. ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಒಂದು ಕುಂಬಾರ ಕುಟುಂಬದ ಒಂದು ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಕುಂಬಾರಿಕೆ ಮಾಡ್ತಕ್ಕಂಥವರು ಸಾಕಷ್ಟು ಪ್ರಮಾಣದಲ್ಲಿ ಈಗ ಗಡಿಗೆ ಹಾಗೂ ದೀಪಗಳನ್ನು ತಯಾರು ಮಾಡಿ ಮುಂದೆ ಬರ್ತಕ್ಕಂಥ ದಸರಾ ಹಾಗೂ ದೀಪಾವಳಿ ಹಬ್ಬಕ್ಕೆ ತಯಾರು ಮಾಡಿದ್ರು. ಅದೆಲ್ಲವೂ ಕೂಡ ಈಗ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ದೀಪ ಹಾಗೂ ಮಡಿಕೆ ಸೇರಿದಂತೆ ಹಲವು ರೀತಿಯ ವಸ್ತುಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದ ಈ ಒಂದು ಕುಟುಂಬದ ಈಗ ಸಂಪೂರ್ಣವಾಗಿ ಅವರ ಬದುಕು ಈಗ ಕತ್ತಲಾಗಿರ್ತಕ್ಕಂಥ ದೃಶ್ಯ ಕೂಡ ಗಮನಿಸಿದ್ರೆ, ಇದು ದೀಪ ಮಾಡಲು ತಂದಿಟ್ಟಿರ್ತಕ್ಕಂಥ ಒಂದು ಮಣ್ಣು ಈಗ ಆ ಒಂದು ಮಣ್ಣಲ್ಲಿ ಮಣ್ಣಾಗಿರ್ತಕ್ಕಂಥದ್ದು, ನೀರು ಪಾಲಾಗಿರ್ತಕ್ಕಂಥದ್ದು. ಜೊತೆಗೆ ಪಕ್ಕದಲ್ಲೇ ಒಂದು ಮಡಿಕೆಗಳನ್ನು ಸುಟ್ಟು ತಯಾರು ಮಾಡ್ತಕ್ಕಂಥ ಅದು ಕೂಡ ಈಗ ನೀರು ಪಾಲಾಗಿ ಸಂಪೂರ್ಣವಾಗಿ ಈಗ ಅವರ ಬದುಕು ಈಗ ಬರ್ಬಾದಾಗಿರ್ತಕ್ಕಂಥದ್ದು. ಇದರಿಂದಾಗಿ ಒಂದು ಕುಂಬಾರರ ಕುಟುಂಬ ಈಗ ಸಾಕಷ್ಟು ಕೂಡ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ, ಇನ್ನು ಕೆಲವು ತಯಾರು ಮಾಡಿ ಮನೆಯಲ್ಲಿ ಇಟ್ಟಿದ್ರು, ಆ ಮನೆಗಳಿಗೂ ಸಹ ಈಗ ನೀರು ನುಗ್ಗಿರೋದ್ರಿಂದ ಸಂಪೂರ್ಣವಾಗಿ ಅವೆಲ್ಲವೂ ಸಹ ಈಗ ಸಾಕಷ್ಟು ನೀರು ಆವರಿಸಿಕೊಂಡು ಈಗ ಅವು ಕೂಡ ಕೆಟ್ಟು ಹೋಗಿರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಈ ಒಂದು ಕೋಣೆಯ ಕೆಲವು ದೃಶ್ಯಗಳನ್ನು ತೋರಿಸ್ತೀನಿ. ಒಂದು ದೀಪ ಹಾಗೂ ಮಡಿಕೆಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಮೆಷಿನ್ ಕೂಡ ಇರ್ತಕ್ಕಂಥದ್ದು. ಇದು ಕೂಡ ಈಗ ಸಾಕಷ್ಟು ಕೂಡ ನೀರು ಆವರಿಸಿಕೊಂಡು ಈಗ ಅದು ಕೂಡ ಸಾಕಷ್ಟು ಕೂಡ ಹಾನಿಗೆ ಒಳಗಾಗಿರ್ತಕ್ಕಂಥ ಈ ಒಂದು ಕೊಠಡಿಯಲ್ಲಿರ್ತಕ್ಕಂಥ ಹಲವು ದೀಪಗಳಿಗೂ ಸಹ ಈಗ ನೀರು ಟಚ್ ಆಗಿರ್ತಕ್ಕಂಥದ್ದು. ಈಗ ಕೆಲವು ದೀಪಗಳು ಸಹ ಇಲ್ಲಿ ಇದ್ದಾವೆ, ಕೆಲವೊಂದಿಷ್ಟು ಗಡಿಗೆಗಳು ಸಹ ಸೇರಿದಂತೆ ಹಲವು ರೀತಿಯ ವಸ್ತುಗಳು ಸಹ ಈಗ ತಯಾರು ಮಾಡಿಟ್ಟಿರ್ತಕ್ಕಂಥ ಅವೆಲ್ಲವೂ ಕೂಡ ಈಗ ನೀರು ಪಾಲಾಗಿ ಈಗ ಕೆಟ್ಟು ಹೋಗಿರ್ತಕ್ಕಂಥದ್ದು. ಈಗ ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮ ಮನೆಗೆ ನೀರು ನುಗ್ಗಿರ್ತಕ್ಕಂಥದ್ದು. ಎಷ್ಟು ಪ್ರಮಾಣದಲ್ಲಿ ಗಡಿಗೆ ಮತ್ತು ಇವು ದೀಪಗಳು ಕೆಟ್ಟೋಗ್ಯವ್ರಿ? ಈಗ ಒಂದು 2-3 ಲಕ್ಷದ ಮಾಲ್ ಹೋಗ್ಯದ್ರಿ ನಮ್ಮದು. ಎಲ್ಲ ಗಡಿಗೆ ಅವು ದೀಪ ಜಾಸ್ತಿ ಮಾಡಿ ಹಾಕೈತಿವ್ರಿ ನಾವು. ಅವು ದೀಪ ಜಾಸ್ತಿ ಹಚ್ತಾರಲ್ರಿ, ಜಾಸ್ತಿ ಮಾಡಿ ಹಾಕೈತಿವ್ರಿ ಎಲ್ಲಷ್ಟು. ಈಗ ದೀಪಾವಳಿಗೆ ಅದೇ ಹಚ್ತಾರ್ರಿ ಈಗ. ದಸರಾಕ ಮಾಡಿ ಹಾಕೈತಿವ್ರಿ ನಾವು. ಈಗ 2 ತಿಂಗಳು ಮುಂಚೆಗೆ ಮಾಡಿ ಹಾಕೊಂಡಿವ್ರಿ ನಾವು. ಅವು ಎಲ್ಲ ನೀರಿಗೆಲ್ಲ ಕೊಚ್ಕೊಂಡು ಹೋಗಿಬಿಟ್ಟದ್ರಿ, ಎಲ್ಲ ಕಲಾಸ ಆಗಿಬಿಟ್ಟದ್ರಿ, ಏನು ಉಳ್ದಿಲ್ರಿ. ಕತ್ತಲಾಗ್ಯದ್ರಿ, ಏನು ಉಳ್ದೇ ಇಲ್ರಿ ನಾವು. ಈಗ ಅದ್ರಲ್ಲಸಿಂದೇ ನಾವು ಬದುಕ್ತೀವ್ರಿ, ಅದ್ರಲ್ಲ ನಾವು ಮತ್ತೇನಿಲ್ರಿ. ಇಲ್ಲಿ ಒಬ್ರು ಇದ್ದಾರೆ, ಅವರದ್ದು ಯಜಮಾನ್ರು, ಅವ್ರು ಮಾತಾಡ್ಸ್ತೀನಿ. ಯಜಮಾನ್ರಿ, ಈಗ ನೀವು ಬಡ ಕುಟುಂಬ, ನಿಮ್ಮ ಬದುಕೀಗ ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ. ಎಲ್ಲ ನಿಮ್ಮ ಗಡಿಗೆಗಳು, ಕೆಲವೊಂದಿಷ್ಟು ದೀಪಗಳು ಸಹ ಈಗ ನೀರು ಪಾಲಾಗಿರ್ತಕ್ಕಂಥದ್ದು. ಯಾವ ರೀತಿ ಸಂಕಷ್ಟ ಇದೆ ಸರ್? ನಮ್ಮದು ಈಗ ಗಡಿಗೆ ಲಾಸ್ ಆಗ್ಯಾವ್ರಿ. 1-2 ಲಕ್ಷ ರೂಪಾಯಿ ಗಡಿಗೆ. ಈಗ ಒಂದು 1 ಲಕ್ಷ 1.5 ಲಕ್ಷ ರೂಪಾಯಿ ಈಗ ದೀಪಾವಳಿಗೆ ಇದು ದಸರಾಕ ಪಣಿತಿ ಮಾಡಿ ಹಾಕೊಂಡಿದ್ವಿ ರೀ 1-2 ತಿಂಗಳಿಂದ ರೀ. ಅದು ಎಲ್ಲಷ್ಟು ಕೊಚ್ಕೊಂಡು ಹೋಗ್ಯದ ರೀ. ಈಗ ಅದೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಜೀವನ ಭಾಳ ಇದಾಗ್ಯದ್ರಿ, ಕಣ್ಣೀರು ಬರ್ತದ್ರಿ ಅದನ್ನು ನೆನ್ಸ್ಕೊಂಡ್ರಿ. ಅದು ಒಂದು ಸ್ವಲ್ಪ ಮಣ್ಣು ಕೊಚ್ಕೊಂಡು ಹೋಗ್ಯದ್ರಿ ಮಾಡ್ಬೇಕಂತಂದ್ರೆ ನಾವು. ಇದು ಎಲ್ಲಷ್ಟು ಹೋಗ್ಯದ್ರಿ. ಈಗ ನಾವು ಇದು ಗಡಿಗೆ ಮಾಡೋದು, ಬಟ್ಟೆ ಮಾಡೋದು, ಸುಡೋದು ಸಮಯಕ್ಕೇನು ಪೂರಾ ಅದು ಎಲ್ಲ ಬಿದ್ದೋಗ್ಯದ್ರಿ. ಅದ್ರ ಮ್ಯಾಗೆ ನಾವು ಜೀವನ ಬದುಕದ್ರಿ. ಈಗ ಮನ್ಯಾಗ ಬ್ಯಾಳಿ ಅಕ್ಕಿ ಎಲ್ಲಷ್ಟು ಏನಿಲ್ರಿ ನಮ್ಗೆ. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ ಕುರೇಶ್ವರ, ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.